ಮುಂಬೈ ಈ ಸೀಸನ್ ಬಾಯ್ ಬಾಯ್. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಮಾತಾಡ್ತಿರೋದು. ಕುಶಲ ವೀಕ್ಷಣೆ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮುಂಬೈ, ನೀವು ಈ ಒಂದು ಸೀಸನ್ಗೆ ಈಗವೇ ಪೂರ್ವಭಾವಿಯಾಗಿ ನೀವು ಬಾಯ್ ಬಾಯ್ ಅಂತ ಹೇಳಿದರೆ ಒಳ್ಳೇದು. ಯಾಕಂದರೆ ಮುಂಬೈ ಅಲ್ಲಿ ಹೆಸರಲ್ಲೇ ಬಾಯ್ ಉಂಟಲ್ಲ, ನೀವು ಅಫಿಷಿಯಲ್ ಆಗಿ ಬಾಯ್ ಬಾಯ್ ಅಂತ ಹೇಳ್ತೀರಿ ಅಂತ ಅನಿಸ್ತಾ ಉಂಟು. ನಿಮ್ಮ ಆಟದ ವೈಖರಿ ನೋಡುವಾಗ ಹಾಗೆ ಅನಿಸ್ತಾ ಉಂಟು. ಆ್ಯಂಡ್ SRH ಅಣ್ಣ ಸನ್ರೈಸ್ ಆಗಿದ್ದು ಉರಿತಾ ಉಂಟೀಗ, ಬಿಸಿಲಲ್ಲಿ ಹೊಳಿತಾ ಉಂಟು ಸನ್ರೈಸರ್ಸ್ ಹೈದರಾಬಾದ್. ಓ ಎಂಥ ಫಾರ್ಮ್ ಮಾರೆ! ಫಸ್ಟ್ 2 ಮ್ಯಾಚ್ ನೋಡೋದಕ್ಕೆ ಸನ್ರೈಸರ್ಸ್ ಇದು ಏನಿಲ್ಲ, ನಾವು ಮೊದಲೇ ಹೇಳಿದ್ದೇವಲ್ಲ ಬೌಲಿಂಗಲ್ಲಿ ಹಾಗೆ ಹೀಗೆ ಅಂತ. ಬಟ್ ಎಂಥ ಕಮ್ ಬ್ಯಾಕ್ ಮಾರೆ, ಸೀರಿಯಸ್ಲಿ. ಇವತ್ತದ್ದು ಚೇಸ್, ಸನ್ರೈಸರ್ಸ್ ಇದು ಚೇಸ್ ನೋಡಿದಾಗ ಆ ಒಂದು 8 ಓವರ್ ಫಸ್ಟ್ ಚಚ್ಚಿದ್ರಲ್ಲ, ಅಲ್ಲೇ ಗೊತ್ತಾಯ್ತು ವಿನ್ ಆಗ್ತಾರೆ ಅಂತ. ಒಂದು 2 ಓವರಲ್ಲಿ 3 ವಿಕೆಟ್ ಬಿತ್ತು. ಒಂದು ಚೂರು ಸೆಟ್ ಬ್ಯಾಕ್ ಅಂತ ಬಿಟ್ಟರೆ ಅವರ ಚೇಸಲ್ಲಿ ಒಂದು ಚೂರು ಸಹ ಕಪ್ಪು ಕಲೆ ಕೂಡ ಇರಲಿಲ್ಲ. ಕ್ಯಾಚ್ ಎಲ್ಲ ಡ್ರಾಪ್ ಮಾಡಿದ್ದಾರೆ, ಅದೆಲ್ಲ ಹೌದು, ಬಟ್ ಸ್ಟಿಲ್ ಎಂಥ ಚೇಸ್ ಮಾರೆ. ಬರ್ತಾರೆ ಹೊಡಿತಾರೆ. ಯಾವ ಒಬ್ರು ಔಟ್ ಆದರೆ ಇನ್ನೊಬ್ರು ಹೊಡಿಯೋರು ಬರ್ತಾರೆ. ಈವನ್ ಸಲೀರ್ ಅರೋರಾ ಕೂಡ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇದು ಒಂಥರ ಬೇರೆ ಎಲ್ಲ ಟೀಮ್ ಅವರು ಅಯ್ಯೋ ಇದೆಂತ ಮಾರೆ SRH ಅಗೇನ್ಸ್ಟ್ ಹಾಕಿದ್ರೆ ಎಷ್ಟು ಹೊಡಿಬೇಕು ಅಂತ ಚಿಂತೆ ಮಾಡುವಂಥ ಪರಿಸ್ಥಿತಿ. ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ಮುಂಬೈ ಟಾಸ್ ವಿನ್ ಆಗಿ ಯಾಕೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ನನಗೆ ಇನ್ನೂ ಸಹ ಅರ್ಥ ಆಗಲಿಲ್ಲ. ಯಾಕಂತಂದರೆ ಮುಂಬೈ ಪಿಚ್ಚಲ್ಲಿ ಭಯಂಕರ ಡ್ಯೂ ಇರ್ತದೆ, ಬೌಲಿಂಗ್ ಮಾಡಲಿಕ್ಕೆ ಕಷ್ಟ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಬಟ್ ಸ್ಟಿಲ್ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದರು, ಇಲ್ಲ ವಿ ನೋ ವಾಟ್ ಟು ಡೂ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ, ಇಷ್ಟು ರನ್ ಕಲೆ ಹಾಕ್ತೇವೆ, ಪ್ರೆಷರ್ ಕ್ರಿಯೇಟ್ ಮಾಡ್ತೇವೆ. ಯಾರಿಗೆ ಪ್ರೆಷರ್? ನಿಮ್ಮ ಬೌಲರ್ಸ್ಗೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ದೆ ಎಂತ ಅಂತ ಅರ್ಥ ಆಗಲಿಲ್ಲ. ಡಿಫೆಂಡ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಅವರ ಮಾತಿಗೆ ಬದ್ಧರಾಗಿದ್ದರು. ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 243. ವಾವ್! 5 ವಿಕೆಟ್ ಹೋದದ್ದು. ಇವತ್ತು ಓಪನಿಂಗ್ ಪ್ಯಾರು ವಿಲ್ ಜಾಕ್ಸ್ ಅವರು ತಂಡದಲ್ಲಿ ಕಾಣಿಸ್ಕೊಂಡಿದ್ರು. ವಿಲ್ ಜಾಕ್ಸ್ ಮತ್ತು ರಿಕಲ್ಟನ್. ಯಾಕಂತಂದರೆ ರೋಹಿತ್ ಶರ್ಮಾ ಅವರು ಇನ್ನೂ ಕೂಡ ರಿಕವರ್ ಆಗಲಿಲ್ಲ. ಆ್ಯಂಡ್ ಏನು ಡಿಕಾಕ್ ಅವ್ರಿಗೂ ಇಂಜುರಿ ಆಗಿದ್ದರಿಂದಾಗಿ ರಿಕಲ್ಟನ್ ಅವ್ರನ್ನ ವಾಪಸ್ ಕರೆದ್ರು. ಈಗ ಯಾರನ್ನ ಆಡಿಸ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ? ಯಾಕಂದರೆ ರಿಕಲ್ಟನ್ 55 ಬಾಲ್ಗೆ 123, 10 4, 8 6. ಆ್ಯಂಡ್ ಈವನ್ ವಿಲ್ ಜಾಕ್ಸ್ ಕೂಡ 22 ಬಾಲ್ಗೆ 46 ರನ್. ಫ್ಯಾಂಟಾಸ್ಟಿಕ್ ಓಪನಿಂಗ್ ಪಾರ್ಟ್ನರ್ಶಿಪ್, ಒಳ್ಳೆ ವೇಗದಲ್ಲಿ ಹರಿದು ಬರ್ತಾ ಇತ್ತು ರನ್. ಆ್ಯಂಡ್ ಆಫ್ಕೋರ್ಸ್ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಮತ್ತೊಂದು ಫೇಲ್ಯೂರು. ಎಂತ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಆನಂದು ನಮ್ಮ T20 ವರ್ಲ್ಡ್ ಕಪ್ಪಿನ ಫಸ್ಟ್ ಮ್ಯಾಚ್ USA ಅಗೇನ್ಸ್ಟ್ ಒಂದು ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್ ಬಿಟ್ಟರೆ ಅದಾದ ಮೇಲೆ ಫಾರ್ಮ್ ಕಳೆದುಕೊಂಡವ್ರು ಈಗ ಕೆಳಗೆ ಹೋಗ್ತವೆ ಉಂಟು. ಇನ್ನು ಅಂಡರ್ಗ್ರೌಂಡ್ ಆಗ್ತದೆ ಅಷ್ಟೇ. ಈಗ ಗ್ರೌಂಡಿಗೆ ಒಂದು ತಲುಪಿದೆ, ಇನ್ನು ಅಂಡರ್ಗ್ರೌಂಡೇ. ಫಾರ್ಮೇ ಇಲ್ಲ, 5 ಬಾಲಿಗೆ 5. ಬಟ್ ಸ್ಟಿಲ್ ಅದಾದ ಮೇಲೆ ನಮಂದಿರ್ ನನಗೆ ಅನಿಸೋದು, ಈಗ ನಿನ್ನೆ ಮ್ಯಾಚಲ್ಲಿ ನಾವು ಹೇಳ್ತಿದ್ದೇವಲ್ಲ, ಏನು ಶ್ರೇಯಸ್ ಅಯ್ಯರ್ ಅವರು 27 ಬಾಲಿಗೆ ಕೇವಲ 30 ರನ್ ಹೊಡೆದದ್ದು, ಸೋಲಿಗೆ ಅವ್ರದ್ದು ಇನ್ನಿಂಗ್ಸ್ ಕಾರಣ ಆಗಿರ್ಬೋದು ಅಂತ. ಈಗ ಹೀಗೆ ತೆಗೆದು ನೋಡಿದಾಗ ನಮಂದಿರ್ ಅವ್ರಿಗೆ ಒಂಚೂರು ಫಾಸ್ಟ್ ಆಡ್ಬೋದಿತ್ತ ಅಂತ ಅನಿಸ್ತದೆ. 17 ಬಾಲಿಗೆ 22 ರನ್ ಹೊಡೆದಿದ್ದಾರೆ. ಬಟ್ ಸ್ಟಿಲ್ ಗುಡ್ ಇನ್ನಿಂಗ್ಸ್. ಹಾರ್ದಿಕ್ ಪಾಂಡ್ಯ ಅವರು ಒಂದು 200 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ದು, 15 ಬಾಲಿಗೆ 31 ರನ್. ಸೊ 243. ನಾನು ಜಾಸ್ತಿ ಈ ಬಾಲಿಗೆ ಆ ಶಾಟ್ ಹೊಡೆದಿದ್ರು, ಹಾಗೆ ಹೊಡೆದಿದ್ರು, ಹೀಗೆ ಹೊಡೆದಿದ್ರು ಅಂತ ಹೇಳೋದಿಲ್ಲ. ಬೈ ದ ವೇ ಇಶಾನ್ ಮಲಿಂಗ ಫ್ಯಾಂಟಾಸ್ಟಿಕ್ ಬೌಲಿಂಗ್ ಮಾರ. ಅವ್ರದ್ದು ಆ್ಯಕ್ಚುಲಿ SRH ಪಾಲಿಗೆ ಈ ಸೀಸನಲ್ಲಿ ಇಶಾನ್ ಮಲಿಂಗ್ ಅವರ ಬೌಲಿಂಗ್ ಸೂಪರ್. ಅವರಿಗೆ ಪರ್ಪಲ್ ಕ್ಯಾಪ್ ಕೂಡ ಈಗ ಸಿಕ್ಕಿದೆ. ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಎಲ್ಲರೂ ಆ ರೇಂಜಿಗೆ ಹೊಡಿಸ್ಕೊಳ್ತಾ ಇರುವಾಗ ಇವರು 4 ಓವರಿಗೆ ಕೇವಲ 29 ರನ್ ಬಿಟ್ಟು ಕೊಟ್ಟದ್ದು. ಈ ಮ್ಯಾಚ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಟ್ಟರು ಕೂಡ ಆಶ್ಚರ್ಯ ಏನಿಲ್ಲ. ಯಾಕಂತಂದರೆ 2 ಟೀಮಿದು ಬೌಲರ್ಸ್ ಅಣ್ಣ ನಾನು 4 ಓವರಿಗೆ 50 ರನ್ ಹೊಡಿಸ್ಕೊಳ್ತೇನೆ, ನಾನು 4 ಓವರಿಗೆ 50 ರನ್ ಹೊಡಿಸ್ಕೊಳ್ತೇನೆ ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿರುವಾಗ ಈ ಮನುಷ್ಯ 4 ಓವರಿಗೆ ಕೇವಲ 29 ರನ್ ಬಿಟ್ಟು ಕೊಟ್ಟಿದ್ದು ಈ ಒಂದು ಮ್ಯಾಚಿನ ಮೇಜರ್ ಟರ್ನ್ ಪಾಯಿಂಟ್. ಸೊ ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಆ್ಯಂಡ್ ಮಿಕ್ಕಿದವರೆಲ್ಲರೂ ಕೂಡ ಹೊಡಿಸ್ಕೊಂಡಿದ್ದಾರೆ. ಬಟ್ ರಿಲೇಟಿವ್ಲಿ ಇವರ ಡೆತ್ ಬೌಲಿಂಗು ಒಳ್ಳೆ ಇತ್ತು. ಪ್ರಫುಲ್ ಹಿಂಗೆ ಅವ್ರದ್ದು ಒಂದು ಓವರ್ ಬಿಟ್ಟರೆ ಇವ್ರದ್ದು ಡೆತ್ ಬೌಲಿಂಗ್ ಆ್ಯಕ್ಚುಲಿ ಲಾಸ್ಟ್ 5 ಓವರು ಮುಂಬೈ ಎಕ್ಸ್ಪೆಕ್ಟ್ ಮಾಡಿದಷ್ಟು ರನ್ ಬರಲಿಲ್ಲ. ಲಾಸ್ಟ್ 5 ಓವರಲ್ಲಿ 52 ರನ್ ಏನೋ ಹೊಡೆದಿದ್ದಾರೆ. ಸೊ ಮುಂಬೈ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾವು ಒಂದು 70 ರನ್ ಆದರೂ ಹೊಡಿಬೇಕಿತ್ತು ಅಂತ. ಸೊ ಖಂಡಿತವಾಗೂ ಕೂಡ ಕಂಟ್ರೋಲ್ ಮಾಡಿದ್ದಾರೆ SRH. ಕೊನೆಯ 5 ಓವರ್ಗಳಲ್ಲಿ SRH ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು, ಮ್ಯಾಚ್ ಮುಗೀತು ಅಷ್ಟೇ. ಯಾಕಂತಂದರೆ ಇವ್ರದ್ದು ಫಸ್ಟ್ 8 ಓವರಲ್ಲಿ ಒಂದು ಹೊಡೆದ್ರು 126 ರನ್ ಅಣ್ಣ. 8 ಓವರಿಗೆ 126 ರನ್ಗೆ 0. ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅಂತೂ ಹೆಡ್ ಶಾಟೇ ದಾಟ ಬಾಟ, ಅಯ್ಯೋ ದೇವ. ಅದಕ್ಕೆ ಕರೆಕ್ಟಾಗಿ ನಮಂದಿರ್ ಅವರು ಇವತ್ತು ಶಶಾಂಕ್ ಸಿಂಗ್ ಥರ ಫೀಲ್ಡಿಂಗ್ ಮಾಡ್ತಾಯಿದ್ರು. ಎಷ್ಟು ಕ್ಯಾಚ್ ಡ್ರಾಪ್ ಅಣ್ಣ, 2 ಕ್ಯಾಚ್ ಡ್ರಾಪು, ಅದು ಸಹ 2 ಕೂಡ ಹೆಡ್ ಅವ್ರದ್ದು. ಇನ್ನೊಂದು ಕ್ಯಾಚ್ ಹಿಡಿದ್ರು ನಮಂದಿರ್ ಅವರು, ಕ್ಯಾಚ್ ಹಿಡಿದು ದೈ ಅಂತ 6 ಲೈನ್ ಮೇಲೆ ಬಿದ್ದರು. ಸೊ ಇವತ್ತು ಕಂಪ್ಲೀಟ್ಲಿ ಆಫ್ ಡೇ ನಮಂದಿರ್ ಅವರಿಗೆ. ಬ್ಯಾಟಿಂಗ್ ಅಂತ ಬಂದರು ಆಫ್ ಡೇ,
ಯಾಕಂದರೆ ಸ್ಲೋ ಇನ್ನಿಂಗ್ಸು ಸ್ವಲ್ಪ. ಆ್ಯಂಡ್ ಫೀಲ್ಡಿಂಗ್ ಅಂತ ಬಂದರೆ ಡಿಸಾಸ್ಟರಸ್. ಈಗ 2 ಕ್ಯಾಚ್ ಬಿಟ್ಟದ್ದು, 3ನೇ ಕ್ಯಾಚ್ ಹಿಡಿದು 6 ಲೈನ್ ಮೇಲೆ ಬಿದ್ದರು. ಸೊ ಅದನ್ನು ಕಂಪ್ಲೀಟಾಗಿ ಲಾಭ ಪಡೆದುಕೊಂಡದ್ದು ಹೆಡ್. 30 ಬಾಲ್ಗೆ 76 ರನ್ ದಡಪಟ. ಅಂದರೆ ಹೇಗೆ ಹೊಡೆದ್ರು. ಅದಾದಮೇಲೆ ಅಭಿಷೇಕ್ ಶರ್ಮಾ ಈ ಎರಡೂ ಕಡೆಯಿಂದ ಹೊಡಿತಾ ಇದ್ದಾರೆ. ಆ್ಯಂಡ್ ನಮ್ಮ ಬುಮ್ರಾ ಅವ್ರಿಗೆ ಎಂತ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಪಿಚ್ ಎಂಥದೇ ಇರಲಿ, ಕಂಡೀಷನ್ ಎಂಥದೇ ಇರಲಿ, ಅವರು 4 ಓವರ್ ಅವರು ಕಟ್ಟಿ ಹಾಕ್ತಾರೆ ಹಾಗೆ ಅಂತೆಲ್ಲ ಹೇಳ್ತಿದ್ದೆವು. ಇದು ಎಂತಾಗಿದೆ ಈ ಸೀಸನ್ ಅಂತ ಗೊತ್ತಿಲ್ಲ. ಅತ್ಯಮೋಘ ಅರ್ಧಶತಕ ಬುಮ್ರಾ ಅವರ ಕಡೆಯಿಂದ. ಮ್ಯಾಚ್ ಒಂದು ಚೂರು ಕಂಬ್ಯಾಕ್ ಮಾಡಿದೆ ಎಲ್ಲಿ ಅಂತಂದರೆ 8ರಿಂದ 10ನೇ ಓವರ್ ತನಕ 2 ಓವರಲ್ಲಿ 3 ವಿಕೆಟ್ ತೆಗೆದ್ರು. ಅಭಿಷೇಕ್ ಶರ್ಮಾ ಅವರು ವಿಕೆಟ್ ತೆಗೆದ್ರು. ಅದಾದ ಕೂಡ ನೆಕ್ಸ್ಟ್ ಬಾಲಲ್ಲಿ ಇಶಾನ್ ಕಿಶನ್ ಅವರು ಫಸ್ಟ್ ಬಾಲೇ ಡಕ್ಔಟ್ ಆದರು, ಬೋಲ್ಡ್ ಆದರು. ಗಜನ್ಫರ್ ಅವರು ಆ ಓವರಲ್ಲಿ 2 ವಿಕೆಟ್ ತೆಗೆದದ್ದು. ನೆಕ್ಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹೆಡ್ ಅವರ ವಿಕೆಟ್ ತೆಗೆದ್ರು. ವಿಲ್ ಜಾಕ್ಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಈ 2 ಓವರ್ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲೇ ಇಲ್ಲ. ಆ್ಯಂಡ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ದೇವ ನನಗೆ ಮಾತಾಡಿದ ತಲೆನೋವು ಬರ್ತದೆ ಅಣ್ಣ, ನನಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಇವತ್ತು ಪ್ಲೇಯಿಂಗ್ 11ನಲ್ಲಿ ರಾಬಿನ್ ಮಿನ್ಸ್ ಅವರಿದ್ದರು, ಆಯ್ತು, ಅವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ. ಸರಿ, ಈಗ ಮುಂಬೈ ಇಂಡಿಯನ್ಸ್ ಅವರು ಬೌಲಿಂಗ್ ಹಾಕುವಾಗ ಅಫ್ಕೋರ್ಸ್ SRH ಡಬ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಅಥವಾ ಮುಂಬೈ ಇಂಡಿಯನ್ಸ್ ಏನು ಮಾಡಿದ್ರು ಅಂತಂದರೆ ಶಾರ್ದುಲ್ ಠಾಕೂರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು. ಅಣ್ಣ, ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರೆ ಬೌಲಿಂಗ್ ಕೊಡಬೇಕು, ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡೇ ಬರಬೇಡಿ. ಫೀಲ್ಡಿಂಗ್ ರಾಬಿನ್ ಮಿನ್ಸ್ ಕೂಡ ಮಾಡ್ಬೋದು ಅಲ್ವಾ, ಅದು ಏನು ಫೀಲ್ಡಿಂಗ್ ಮಾಡಲಿಕ್ಕೆ ಶಾರ್ದುಲ್ ಠಾಕೂರ್ ಅವರು ಇರೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು, ಒಂದೇ ಒಂದು ಓವರ್ ಕೊಡಲಿಲ್ಲ. ಈಗ ಹೇಳ್ಬೋದು ಇದು ಏನು ಶಾರ್ದುಲ್ ಠಾಕೂರ್ ಅವರು ಬೌಲಿಂಗ್ ಹಾಕಿದರೆ ಇನ್ನು ಇದಕ್ಕಿಂತ ಬೇಗ ಮ್ಯಾಚ್ ಮುಗೀತಿತ್ತು ಅಂತ. ನನ್ನ ಕ್ವಶನ್ ಇಷ್ಟೇ, ಅಷ್ಟಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಕರ್ಕೊಂಬಂದೆ ಅಂತಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಚಿಯರ್ ಲೀಡರ್ಸ್ ಇದ್ರಲ್ಲ, ಆ್ಯಕ್ಚುಲಿ ಅವರಿಗೆ ಎಂಥ ಕೆಲಸ ಇರಲಿಲ್ಲ. ಯಾಕಂತಂದರೆ ಏನು ಮುಂಬೈದು ಬೌಲಿಂಗ್ ಸ್ಟಾರ್ಟ್ ಆದಮೇಲೆ ಚಿಯರ್ ಲೀಡರ್ಸ್ ಅವರ ಪಾಡಿಗೆ ಅವ್ರು ಕೂತ್ಕೊಂಡಿದ್ರು. ಯಾಕಂತಂದರೆ ಒಂದು ವಾವ್ ಮೂಮೆಂಟ್ ಮುಂಬೈ ಇಂಡಿಯನ್ಸಿಗೆ ಇರಲೇ ಇಲ್ಲ. ಇದು ಎಂಥ ಕ್ಯಾಪ್ಟನ್ಸಿ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ತುಂಬ ಜನ ಇದ್ದೀರಿ ನಮ್ಮ ಇದು ಸಬ್ಸ್ಕ್ರೈಬರ್ಸಲ್ಲಿ. RCB ಬಿಟ್ಟರೆ ಐ ಥಿಂಕ್ ನೆಕ್ಸ್ಟ್ CSK ಮತ್ತು ಮುಂಬೈ ಫ್ಯಾನ್ಸೇ ಇರೋದು. ಈಗ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ, ಅಷ್ಟಿದ್ರೆ ನೀನು ಆಡಬೇಕಿತ್ತು, ಅದು ನನಗೆ ಆಡ್ಲಿಕ್ಕೆ ಆಗ್ತಿಲ್ಲ ಅಂತ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ನಾನು, ಆಯಿತಾ? ನೀವು ಹೇಳಿ, ನೀವು ಇದನ್ನು ಒಪ್ತೀರಾ? ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬಂದ ಮೇಲೆ ಒಂದೇ ಒಂದು ಓವರ್ ಕೂಡ ಇದ್ದರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬಂದೆ ಅಂತಕ್ಕೆ ಏನೋ ಒಂದು ಟ್ರೈ ಮಾಡ್ಬೋದಿತ್ತಲ್ಲ. ಅಶ್ವನಿ ಕುಮಾರ್ ಅವರು ಫಸ್ಟ್ ಓವರ್ 23 ರನ್ ಹೊಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಓವರ್ ಮತ್ತೆ ಪುನಃ ಅವರಿಗೆ ಕೊಟ್ಟರು. ಆ ಓವರಲ್ಲೂ ಒಂದು 18 ರನ್ ಹೊಡಿಸ್ಕೊಂಡ್ರು. 2 ಓವರಿಗೆ 41 ರನ್ನು. ಹಾರ್ದಿಕ್ ಪಾಂಡ್ಯ ಅವರು 4 ಓವರಿಗೆ ಬುಮ್ರಾ ಅವರು 4 ಓವರಿಗೆ 54 ರನ್ನು. ಗಜನ್ಫರ್ ಅವರು ಕೂಡ 2 ವಿಕೆಟ್ ತೆಗೆದ್ರು ಕೂಡ 4 ಓವರಿಗೆ 51 ರನ್ ಹೊಡಿಸ್ಕೊಂಡಿದ್ದಾರೆ. ಆ ಒಂದು ಏನು 2 ಓವರಲ್ಲಿ 3 ವಿಕೆಟ್ ತೆಗೆದ್ಮೇಲೆ ಕ್ಲಾಸ್ ಅನ್ನೋರು ಬಂದರು. ಅಯ್ಯೋ ದೇವರೇ, ಒಬ್ಬ ಹೊಡಿಯೋನು ಔಟ್ ಆದ ಅಂತ ಮತ್ತೊಬ್ಬ ಇದು ಕ್ಲಾಸ್ ಅನ್ನು, ಅವರು 30 ಬಾಲ್ಗೆ 65, ಹೆಡ್ 30 ಬಾಲ್ಗೆ 76 ರನ್ ಹೊಡೆದ್ರೆ ಇವರು 30 ಬಾಲ್ಗೆ 65 ರನ್. ಕೊನೆಗೆ 10 ಬಾಲ್ಗೆ 30 ರನ್, 300 ಸ್ಟ್ರೈಕ್ ರೇಟ್. ನೀವು 250 ಸ್ಟ್ರೈಕ್ ರೇಟಲ್ಲಿ ಹೊಡಿತೀರಾ, ನಾನು 300 ಸ್ಟ್ರೈಕ್ ರೇಟಲ್ಲಿ ಹೊಡಿತೇನೆ ಅಂತ ಅಂದ್ಕೊಂಡು ಅವರು ಹೊಡಿತಿದ್ದಾರೆ. ಇದು ನಾವು ನೋಡ್ತಿದ್ದಂಥ ಮುಂಬೈ ಇಂಡಿಯನ್ಸ್ ಅಲ್ಲವೇ ಅಲ್ಲ. ಇದು ಎಂತ ಇದೆ ಈ ಮುಂಬೈ ಇಂಡಿಯನ್ಸಿಗೆ ಅಂದರೆ, ಏನೋ ಒಂದು ಫೈಟ್ ಕೊಟ್ಟು ಸೋತ್ರೆ ನಮ್ಗೆ ಏನೋ ಟ್ರೈ ಮಾಡಿದ್ರು, ಇದು ಟ್ರೈ ಕಾಣ್ತವೇ ಇರಲಿಲ್ಲ ನನಗೆ ಅಂತೂ. ಈಗ ಹೇಳ್ಬೋದು ಡ್ಯೂ ಇತ್ತು, ಅದಿತ್ತು. ಟಾಸ್ ವಿನ್ ಆದದ್ದು ಮುಂಬೈ ಇಂಡಿಯನ್ಸ್ ಅಲ್ಲ, ಅಷ್ಟಿದ್ರೆ ಫಸ್ಟ್ ಬ್ಯಾಟಿಂಗ್ ಯಾಕೆ ಮಾಡಬೇಕಿತ್ತು, ಡ್ಯೂ ಇದೆ ಅಂತ ಅಲ್ಲಿ ಗೊತ್ತಿದ್ರೆ. ಸೊ ಇದು ಮುಂಬೈ ಇಂಡಿಯನ್ಸ್ ನನಗೆ ಅಂತೂ ಮಜಾ ಬರಲಿಲ್ಲ. ಈ ಆನ್ ಪೇಪರ್ ಇಷ್ಟು ಸ್ಟ್ರಾಂಗ್ ಇದ್ದು ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಎಂಥವ್ರಿಗಾದ್ರೂ ಬೇಜಾರಾಗ್ತದೆ. ಇದು ಕರ್ಮ ಅಂತ. ಆ್ಯಂಡ್ ಬಿಡಿ, ಇದು ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಬರೆದಿತ್ತು, ಅದು ಇದಂತೆಲ್ಲ ಅದು ಸುಮಾರು ಟೈಮ್ ನಾವು ಮಾತಾಡಿ ಆಗಿದೆ. ಅದೆಲ್ಲ ಈಗ ಮತ್ತೆ ಮಾತಾಡೋದು ಸಮಂಜಸ ಅಲ್ಲ. ಆ್ಯಂಡ್ ಐ ಆಮ್ ಸಾರಿ, ನಿನ್ನೆ ಆ ಒಂದು ಪ್ರೆಡಿಕ್ಷನ್ ಗೇಮಲ್ಲಿ ನಾನು ಚೇತು ಕಾಂಚನ್ ಅವರ ಹೆಸರೇ ಹೇಳಲಿಲ್ಲ. ಯಾಕಂತಂದರೆ ಅವರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರು ಕರೆಕ್ಟ್ ಸ್ಕೋರನ್ನು. ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಮರೆತೆ. ಅವರು ಪಾಪ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದರು, ನಾನು ಬೇಗ ಪ್ರೆಡಿಕ್ಟ್ ಮಾಡಿದ್ದೆ, ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದ್ದೆ, ನೀವು ನನ್ನ ಹೆಸರು ಹೇಳಲಿಲ್ಲ ಅಂತ. ಐ ಆಮ್ ಸಾರಿ, ಅದಕ್ಕೆ ಈಗ ಹೇಳ್ತಾ ಇದ್ದೇನೆ. ಆ್ಯಂಡ್ ಇವತ್ತಿನ ಪ್ರೆಡಿಕ್ಷನ್ ಗೇಮಲ್ಲಿ ಕೊಕ್ಕರ್ಣೆ 100 ಅಣ್ಣ, ಎಂಥ ಪ್ರೆಡಿಕ್ಷನ್. ನಾನು ನಿಮ್ಮ ಅಷ್ಟು ಕರೆಕ್ಟಾಗಿ ಡಿಕೋಡ್ ಮಾಡ್ತೇನೆ ನೋಡಿ. ಅವರ ಹೆಸರು, ಅದು ಊರ ಹೆಸರು, ಅವರ ಹೆಸರಲ್ಲ, ಕೊಕ್ಕರ್ಣೆ. ಸರಿ, ನಮ್ಮ ಕುಂದಾಪುರ ಕಡೆಯವರು ಕೊಕ್ಕರ್ಣೆಯವರು. ಅವರು ಏನು ಹೇಳ್ತಿದ್ದಾರೆ ಅಂತ, ನಾನು 100% ಕರೆಕ್ಟ್. ಏನು ಅಂತಂದರೆ, ಇವತ್ತು ಮುಂಬೈ ಇಂಡಿಯನ್ಸ್ 243 ರನ್ ಹೊಡಿತಾರೆ, ಬಟ್ ಸೋಲ್ತಾರೆ ಅಂತ. ಅದಕ್ಕೆ ಆ ಇಮೋಜಿ ಹಾಕಿರೋದು. ಓ ಎಂತಣ್ಣ, ಸೂಪರ್. ಅವರ ಒಂದು ಪ್ರೆಡಿಕ್ಷನಲ್ಲೇ ಎಲ್ಲ ರಿಸಲ್ಟ್ ಇತ್ತು. ಮುಂಬೈ ಇಂಡಿಯನ್ಸ್ ಇಷ್ಟು ರನ್ ಹೊಡಿತಾರೆ ಬಟ್ ಸೋಲ್ತಾರೆ ಅಂತ. ಅದಕ್ಕೆ ಆ ಥರ ಒಂದು ಇಮೋಜಿ ಹಾಕಿರೋದು. ಫ್ಯಾಂಟಾಸ್ಟಿಕ್. ಆ್ಯಂಡ್
ಹೈಯೆಸ್ಟ್ ಲೈಕ್ ಬಂದಿರುವ ಕಮೆಂಟ್ ಯಾವುದು ಅಂತಂದರೆ ಸವಿತಾ ಬಿ, ಸವಿತಾ ಸ್ಕ್ವೇರ್ ಅಂತ ಇಡ್ಬೋದಿತ್ತಲ್ಲ, ಅವ್ರಿಗೆ ಏನು ಹೇಳಿದ್ದಾರೆ ಅಂತಂದರೆ RR ಎಂಡೆಡ್ KKR's ಲೂಸಿಂಗ್ ಸ್ಟ್ರೀಕ್ ಆ್ಯಂಡ್ RR ಎಂಡೆಡ್ PBKS ವಿನ್ನಿಂಗ್ ಸ್ಟ್ರೀಕ್ ಅಂತ. ಸೂಪರ್, ಕರೆಕ್ಟ್ ಅಲ್ಲ? ಇದು KKR ಸಾಲು ಸೋಲ್ತಾ ಇತ್ತು, ಸೊ ರಾಜಸ್ಥಾನ ಅವ್ರು ವಿನ್ ಆಗಲಿ ಅಂತ ಸೋತರು. ಆ್ಯಂಡ್ ಪಂಜಾಬ್ ಸಾಲು ವಿನ್ ಆಗ್ತಾ ಇತ್ತು, ಅವರು ಸೋಲ್ಲಿ ಅಂತ ರಾಜಸ್ಥಾನ ಅವರನ್ನು ಸೋಲಿಸಿದರು. ಸೂಪರ್. ಈ ಒಂದು ಕಮೆಂಟಿಗೆ 182 ಲೈಕ್ ಬಂದಿದೆ ಅಷ್ಟೇ. ನಾಳೆ ನಮ್ಮ RCBಯ ಮ್ಯಾಚ್ ಉಂಟು ಅಹಮದಾಬಾದಲ್ಲಿ GT ವಿರುದ್ಧ. ಅದರ ಪ್ರಿವ್ಯೂ ನಾಳೆ ಬೆಳಿಗ್ಗೆ ಬರ್ತದೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ ನಾನು ಕೇಳ್ತಾ ಇರೋದು, ನಿಮ್ಮ ಟೀಮ್ ಎಲ್ಲಿ ಎಡವಿತು ಅಂತ ತಿಳಿಸಿ, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ ತಿಳಿಸಿ, ಎಸ್ಪೆಷಲಿ ನಾನು ಹೇಳಿದಂಥ ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಇದು ಬಗ್ಗೆ ನಿಮಗೆ ಅನಿಸ್ತು ಅಂತ ತಿಳಿಸಿ. ಅಷ್ಟೇ, ನಾಳೆ ಸಿಗುವ. ನಮಸ್ಕಾರ.